ಕರ್ನಾಟಕದಲ್ಲಿರುವಂಥ ಎಲ್ಲ ಡ್ಯಾಮ್ಗಳು ಮುಖ್ಯ. ಕಾವೇರಿ ಅಂತಲ್ಲ, ಕಾವೇರಿನೂ ಮುಖ್ಯ, ಅದಕ್ಕಿಂತ ಎಲ್ಲ ಡ್ಯಾಮ್ಗಳು ನಮ್ಮ ಮುಖ್ಯ. ನಾನೇ ಹೇಳಿದ್ನಲ್ಲ, ತುಂಗಭದ್ರಾ ಡ್ಯಾಮ್ಗೆ ನಾನೇ 3 ಸರಿ ಬಂದಿದ್ದೀನಿ. ನಾನು ತುಂಗಭದ್ರಾ ವಿಸಿಟ್ ಸುಮಾರು ನನ್ನ ಲೈಫಲ್ಲಿ ಒಂದು 15 ಬಾರಿ ಬಂದಿದ್ದೀನಿ. ಅಲ್ಲ ಸರ್, ಎರಡನೇ ಬೆಳೆಗೆ ನೀರು ಬಿಡಲಿಲ್ಲ. ಬಳ್ಳಾರಿನಲ್ಲಿ ಎರಡನೇ ಬೆಳೆಗೆ ಆಲ್ರೆಡಿ ಎಲ್ಲ ಕೆರೆಗಳೆಲ್ಲ ಗಾಯದ ಮೇಲೆ ಬರೆ ಈ ಸರಿ ಬರ ಇದೆ. ಇದು ವಿಳಂಬ ಆದ್ರೆ ಬಹಳ ಕಷ್ಟ ಆಗುತ್ತೆ. ವಿಳಂಬ ಅಲ್ಲ ರೀ, ವಿಳಂಬ ಔಟ್ ಇದೆ, ಆಲ್ರೆಡಿ ವಿಳಂಬ ಔಟ್ ಇದೆ. ನೀವು ಬರ ಘೋಷಣೆ ಮಾಡಿದ್ರೆ ಕೇಂದ್ರ ಸರ್ಕಾರದ ನಿಯೋಗ ಬರ್ಬೇಕಾಯ್ತು. ನೀವು ಬರ ಘೋಷಣೆ ಮಾಡಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಹೆಂಗ್ ಬರ್ತದೆ ನಿಯೋಗ? ನೀವೇ ಮಾಡಿಲ್ಲ ಅಂದ್ರೆ ಕೇಂದ್ರದವ್ರು ಹೆಂಗ್ ಬರ್ತಾರೆ? ಇದು ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ನಾಚಿಕೆ ಆಗಲ್ವಾ ನಿಮಗೆ? ಇನ್ನು 15 ಆಗಸ್ಟ್ ಆದ್ಮೇಲೆ ಮಾಡ್ತಾರಂತೆ. ಅಷ್ಟರಲ್ಲಿ ಜನಗಳ ಕತೆ ಏನು, ರೈತರ ಕತೆ ಏನು? ಈಗ ತುಂಗಭದ್ರಾ ಜಲಾಶಯದಲ್ಲಿ ನೀರಿಲ್ಲ, ಆದ್ರೂ ಆಂಧ್ರ ಪ್ರದೇಶಕ್ಕೆ ನೀರು ಹರಿತಾ ಇದೆ. ಕಾವೇರಿಯಿಂದ ಒಂದ್ ಸ್ವಲ್ಪ ನೀರು ಹೋದ್ರೆ ಅಷ್ಟೆಲ್ಲ ದೊಡ್ಡ ಪ್ರೊಟೆಸ್ಟ್ ಮಾಡ್ತಾರೆ, ಮತ್ತೆ ನಿಮ್ಮ ಬಿಜೆಪಿಯಿಂದ ಹೋಗಿ ಸಪೋರ್ಟ್ ಮಾಡ್ತಾರೆ. ಈಗ ಆಂಧ್ರ ಪ್ರದೇಶಕ್ಕೆ ನೀರು ಹೋಗ್ತಾ ಇದೆ, LLC ಆಲ್ರೆಡಿ ನೀರು ಬಿಡ್ತಿದ್ದಾರೆ. ಇಲ್ಲಿ ರಾಜಕಾರಣಿಗಳು ಕೂಡ ಯಾರು ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ. ಈಗ ನೀವು ಬಂದಿದ್ದೀರಾ, ನಿಮ್ ಗಮನಕ್ಕೆ ತರ್ತಾ ಇದೀವಿ. ನೀವು ರಾಜ್ಯ ಮಟ್ಟದಲ್ಲಿ ಇದನ್ನ ನೀವು ಪ್ರಶ್ನೆ ಮಾಡ್ತೀರಾ ಅಂತ? ಇಲ್ಲಪ್ಪ, ನೋಡು, ಡ್ಯಾಮ್ ಗೇಟ್ ರಿಪೇರಿ ಮಾಡಿದಾಗ ದುಡ್ಡು ಯಾರು ಕೊಟ್ಟಿದ್ದು? ಕರ್ನಾಟಕ ಟ್ಯಾಕ್ಸ್ ಪೇಯರ್ಸ್ ಹಣ. ನೀವು ಆಂಧ್ರ ಮುಖ್ಯಮಂತ್ರಿ ಕರಿತೀರಾ, ತೆಲಂಗಾಣ ಮುಖ್ಯಮಂತ್ರಿ ಕರ್ಕೊಂಡು ಶಬಾಷ್ಗಿರಿ ಏನ್ ಘೋಷಣೆ ಮೇಲೆ ಘೋಷಣೆ ಮಾಡ್ಕೊಂಡ್ರ? ದುಡ್ಡು ನಮ್ದು, ಮಜಾ ಹೊಡೆದಿದ್ದು ಬೇರೆ ರಾಜ್ಯದವರು. ಈ ತರ ನೀವು DK ಶಿವಕುಮಾರ್ ಅಂತಂದ್ರೆ ಶೋ ಮಾಸ್ಟರ್ ಇದ್ದಂಗೆ, ಶೋ ಪೀಸ್ ಇದ್ದಂಗೆ ಅವರು. ಈಗ ಯಾವುದೇ ನೀರ್ ಬಿಡ್ಲಿ, ಕಾವೇರಿ ಆಗ್ಲಿ ತುಂಗಾ ನೀರ್ ಬಿಡ್ತಾ ಇರುವಂತದ್ದು ನಮ್ಮ ಕಾರ್ಯಕರ್ತರಿಗೆ ಹೇಳ್ತೀನಿ, ನಮ್ಮ ಮುಖಂಡರಿಗೆ ಹೇಳ್ತೀನಿ, ಅದರ ವಿರುದ್ಧ ಈ ವಾರದೊಳಗಡೆ ಪ್ರತಿಭಟನೆಯನ್ನ ಮಾಡ್ತಾರೆ. ನೀರು ಬಿಡ್ತಾ ಇದ್ದಾರೆ ಸರ್, ಇಲ್ಲಿ ಗೊತ್ತಿದೆ ಎಲ್ಲರಿಗೂ. ನಾನು ನಮ್ಮ ಮುಖಂಡರಿಗೆಲ್ಲ ಮಾತಾಡ್ತೀನಿ. ನಾಳೆ ನಾನು ಶ್ರೀರಾಮ್ ತಿಂಗಳಾಗಿದೆ, ಇನ್ನ ದುಡ್ಡೇ ಕೊಟ್ಟಿಲ್ಲ. 3 ದುಡ್ಡೇ ಕೊಟ್ಟಿಲ್ಲ. ನಿಮ್ಗೆ ನಾನು ಬಳ್ಳಾರಿಗೆ ಬಂದಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಗೆ ಈಗ ಪೆನ್ಷನ್, ಅಟ್ಲೀಸ್ಟ್ ಪೆನ್ಷನ್ ಅನ್ನ ಬಂದಿದ್ರೆ ಮನೆಗಿರೋರು ಔಷಧಿ ಮಾತ್ರೆ ಆದ್ರೂ ತಗೊಂತಾ ಇದ್ರು. ಪೆನ್ಷನ್ ಕೊಡ್ತಾ ಇಲ್ಲ 3 ತಿಂಗಳಿಂದ. ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ. ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ಗಳನ್ನ ಆಗ್ಲೇ ಒಂದು 20 ಲಕ್ಷ ಜನ ಸುಮ್ಮನೆ 20 ಲಕ್ಷ ಜನ ತೆಗಿತಾ ಇದ್ದೀರಾ. ಅಂದ್ರೆ ನಿಮ್ಗೆ ಖಜಾನೆ ಖಾಲಿ ಆಗಿರೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಇಲ್ಲ. ಬರನೂ ಘೋಷಣೆ ಮಾಡ್ತಾ ಇಲ್ಲ. ಅದರಿಂದ ಸ್ಥಳೀಯ ವಿಚಾರಗಳನ್ನ ಮಾತಾಡ್ಲಿಕ್ಕೆ ಆರೋಗ್ಯಕರು ಬರ್ಬೇಕಾಯ್ತಾ ಅಂತ ಸರ್ ನಮ್ಮದೊಂದು ಪ್ರಶ್ನೆ. ನಾನು ವಿರೋಧ ಪಕ್ಷದ ನಾಯಕ, ಇಡೀ ರಾಜ್ಯದಲ್ಲೇ ಎಲ್ಲಾ ಕಡೆನೂ ಎಲ್ಲಿ ಬೇಕಾದ್ರೂ ಬರ್ಬೋದು. ವಿಧಾನಸಭಾ ಅಧಿವೇಶನ ಇದೆ, ಅದಕ್ಕೋಸ್ಕರ ಮಾತಾಡಬೇಕು, ಬರದ ಬಗ್ಗೆ ಮಾತಾಡಬೇಕು. ಅದಕ್ಕೋಸ್ಕರ ನಾನು ಮಂಡ್ಯಗೂ ಹೋಗಿದ್ದೆ, ಮೈಸೂರಿಗೂ ಹೋಗಿದ್ದೆ, ಚಿತ್ರದುರ್ಗ, ಬಳ್ಳಾರಿ ಎಲ್ಲಾ ಕಡೆ ಹೋಗ್ತಾ ಇದ್ದೀನಿ. ಇಲ್ಲೂ ಬಂದಿದ್ದೀನಿ. ಅಲ್ಲ, ನಮ್ಮ ನೋವೇನಂದ್ರೆ ಸರ್, ಸ್ಥಳೀಯವಾಗಿ ಯಾವ್ದು ಕೂಡ ಪ್ರತಿಭಟನೆಗಳಾಗ್ತಿಲ್ಲ. ಬಳ್ಳಾರಿ APMCಯಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ನಡೆದಿದೆ, ಅಂತದ್ರ ಬಗ್ಗೆ ಯಾವ್ದು ಮಾತಾಡಲ್ಲ ಇಲ್ಲಿ ಸ್ಥಳೀಯ ನಾಯಕರು. ಯಾಕೆ ನಾನು ಬಂದಿದ್ದೀನಿ, ನಮ್ಮ ಮುಖಂಡರ ಹತ್ರ ಎಲ್ಲ ಮಾತಾಡ್ತೀನಿ. ಇಮಿಡಿಯೇಟ್ ಆಗಿ ಅವರು ಎಲೆಕ್ಷನ್ ಹತ್ರ ಬರಲಿ ಅಂತ ಕಾಯ್ತಾ ಇದ್ರು ಅನ್ನೋ ಗೊತ್ತಿಲ್ಲ. ಈಗಾಗಲೇ ಜನಾರ್ದನ್ ರೆಡ್ಡಿ ಮೇಲೆ ಗಲಾಟೆ ಆದಕ್ಕೂ ಕೂಡ ನಾವೆಲ್ಲ ಇಲ್ಲಿ ಬಂದಿದ್ದೀರಿ. ಅದೆಲ್ಲ ಮುಗಿತಾ ಇದೆ. ಅದಕ್ಕೆ ಈಗ ರಾಜಕೀಯವಾಗಿ ಹೋರಾಟ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಚುನಾವಣೆ ಬರಲಿ ಅಂತ ಕಾಯ್ತಾ ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಕಟ್ ಮಾಡ್ತಾ ಇದಾರಲ್ಲ. ಈಗ ಗ್ಯಾರಂಟಿನ ರೇಷನ್ ಕಾರ್ಡ್ ಕಟ್ ಮಾಡ್ತಾ ಇದ್ದಾರೆ, ವಿಡೋ ಪೆನ್ಷನ್ ಕಟ್ ಮಾಡ್ತಾ ಇದ್ದಾರೆ. ಮೊದಲು ಕಾಕಾ ಪಾಟೀಲ್ ನಿನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂದ್ರು. ಈಗೆಲ್ಲ ಫ್ರೀ ಎಲ್ಲ ಕಟ್ ಮಾಡಿ ತೆಗಿತಾ ಇದ್ದಾರೆ. ಅಂದ್ರೆ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇದಕ್ಕಿಂತ ಸಾಕ್ಷಿಗಳು ಬೇರೆ ಇಲ್ಲ. ಅದರಿಂದ ಈ ಸರ್ಕಾರ ದಿವಾಳಿ ಆಗಿದೆ ಅಂತ ಹಂಗೇನಾದ್ರೂ ಸರ್ಕಾರಕ್ಕೆ ನನ್ನ ಮೇಲೆ ಚಾಲೆಂಜ್ ಮಾಡೋದಾದ್ರೆ ನಾನು ಹೇಳ್ತಾ ಇದ್ದೀನಿ, ಒಂದು ಶ್ವೇತಪತ್ರ ಹೊರಡಿಸ್ಬಿಡಿ. ನಮ್ಮ ಖಜಾನೆಯಲ್ಲಿ ಇಷ್ಟು ಹಣ ಇದೆ, ವಿರೋಧ ಪಕ್ಷದ ನಾಯಕರು ಸುಳ್ಳು ಹೇಳ್ತಾ ಇದ್ದಾರೆ. ನಾವ್ಯಾರಿಗೂ ಬಾಕಿ ಕೊಡಬೇಕಾಗಿದ್ದು ಅವಶ್ಯಕತೆ ಇಲ್ಲ, ನಾವ್ಯಾರಿಗೂ ಬಾಕಿ ಕೊಡಬೇಕಾಗಿದ್ದಿಲ್ಲ ಅಂತ ಹೇಳಿ ಹೇಳ್ಬಿಡಿ. ನೀವೇ ಹೇಳಿದ್ರಿ.